ಪ್ರಪಂಚದಲ್ಲೆಲ್ಲ ಇಷ್ಟೆಲ್ಲ ಆಗ್ತಾ ಇದ್ರೆ, ಆ ಕಡೆಗೆ ಮಳೆಯಿಂದಾಗಿ ಅನಾಹುತ ಆಗ್ತಾ ಇದ್ರೆ, ಈ ಅಯೋಧ್ಯೆಯಲ್ಲಿ ಟ್ರಸ್ಟ್‌ನವರು ಇದ್ರಲ್ಲ, ಅದರಲ್ಲೇ ಒಂದಿಷ್ಟು ಜನ ಈಗ ದುಡ್ಡು ಎಣಿಕೆಗೆ ಇಟ್ಟಿದ್ರಲ್ಲ, ಅವರೆಲ್ಲ ಹಣ ಕದ್ದಿರೋದನ್ನ ಸ್ವತಃ ಅವರೇ ಒಪ್ಕೊಳ್ತಾ ಇದ್ದಾರೆ. ಈಗ ಹೌದು, 4 ಜನ ಈಗ ಒಪ್ಕೊಂಡಿದ್ದಾರೆ, ನಾವು ಕಳ್ಳತನ ಮಾಡಿದ್ದೀವಿ ಅಂತ ಹೇಳಿ. ಆದ್ರೆ ಈ ಕಳ್ಳತನದ ಸೂತ್ರಧಾರಿ ಯಾರು ಅನ್ನುವಂಥದ್ದನ್ನ ಇನ್ನೂ ಬಾಯಿ ಬಿಟ್ಟಿಲ್ವಂತೆ. ಅದನ್ನ ಬಾಯಿ ಬಿಡಿಸುವಂತ ಕೆಲಸ ಈಗ ಎಸ್‌ಐಟಿ ಅವರು ಮಾಡ್ತಾ ಇದ್ದಾರೆ. ಏನಾಯ್ತು ಅಯೋಧ್ಯೆಯ ಬೆಳವಣಿಗೆ? ಇಲ್ಲಿದೆ ನೋಡಿ. ಅಯೋಧ್ಯೆ ರಾಮ ಮಂದಿರದಲ್ಲಿ ಹುಂಡಿ ಲೂಟಿ ತಪ್ಪೊಪ್ಪಿಕೊಂಡ ಒಟ್ಟು 4 ಹುಂಡಿ ಕಳ್ಳರು. ಜೈಲಿನಲ್ಲಿ ನಡೆಸಿದ ವಿಚಾರಣೆ ವೇಳೆ ತಪ್ಪೊಪ್ಪಿಗೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಹುಂಡಿ ಹಣ ಕಳ್ಳತನವನ್ನ ಮಾಡಿ ಸಿಕ್ಕಿಬಿದ್ದಿದ್ದ 8 ಮಂದಿ ಆರೋಪಿಗಳ ಪೈಕಿ ಒಟ್ಟು 4 ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಕೋರ್ಟ್ ಅನುಮತಿಯ ಮೇರೆಗೆ ಆರೋಪಿಗಳಾದ ಅನುಕಲ್ಪ್ ಮಿಶ್ರಾ, ಲವಕುಶ್ ಮಿಶ್ರಾ ಮತ್ತು ಕರುಣೇಶ್ ಪಾಂಡೆಯನ್ನ ಪೊಲೀಸರು ಅಯೋಧ್ಯೆಯ ಜೈಲಿನಲ್ಲಿ ವಿಚಾರಣೆ ನಡೆಸಿದರು. ವಿಚಾರಣೆಯ ವೇಳೆ 3 ಆರೋಪಿಗಳ ಹಣವನ್ನ ಹೇಗೆ ಕಳ್ಳತನ ಮಾಡಲಾಗಿತ್ತು ಅನ್ನೋದನ್ನ ವಿವರಿಸಿದ್ದಾರೆ. ಇದಕ್ಕೂ ಮುನ್ನ ಆರೋಪಿ ಅವಿನಾಶ್ ಶುಕ್ಲಾ ಕೂಡ ತಪ್ಪೊಪ್ಪಿಕೊಂಡಿದ್ದ. ಟಿನ್ನು ಯಾದವ್ ಜೊತೆಗೆ ಸೇರಿ ಕೋಟಿ ಹಣ ಕೊಳ್ಳೆ ಹೊಡೆದಿರುವುದಾಗಿ ಒಪ್ಪಿಕೊಂಡಿದ್ದ. ಇದೀಗ ಆರೋಪಿಗಳಾದ ಅನುಕಲ್ಪ್ ಮಿಶ್ರಾ, ಲವಕುಶ್ ಮಿಶ್ರಾ ಮತ್ತು ಕರುಣೇಶ್ ಪಾಂಡೆ ಕೂಡ ಕಳ್ಳತನವನ್ನ ಒಪ್ಪಿಕೊಂಡಿದ್ದಾರೆ. ಹಣ ಕಳ್ಳತನ ಮಾಡಿದ್ದ ಆರೋಪಿಗಳು ಹಣದ ಮೂಲವನ್ನ ತೋರಿಸುವುದಕ್ಕೆ ಸ್ನೇಹಿತರು, ಕುಟುಂಬಸ್ಥರಿಗೆ ಕ್ಯಾಶ್ ಅನ್ನ ಕೊಡ್ತಿದ್ರು. ಹಾಗಾದ್ರೆ ಹುಂಡಿ ಕದ್ದಂತಹ ಆರೋಪಿಗಳು ಪೊಲೀಸರ ಮುಂದೆ ಹೇಳಿದ್ದೇನೋ ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಮನ ಹುಂಡಿ ಕದ್ದವರು ನಾವೇ. ಹುಂಡಿ ಲೂಟಿ ಬಗ್ಗೆ ವಿಚಾರಣೆಯಲ್ಲಿ ಆರೋಪಿಗಳ ತಪ್ಪೊಪ್ಪಿಗೆ. ಟಿನ್ನು ಯಾದವ್, ಸುಭಾಷ್ ಶ್ರೀವಾಸ್ತವ್ ಸಹಕಾರದಲ್ಲಿಯೇ ಕಳ್ಳತನ. ಟಿನ್ನು ಯಾದವ್ ಬಳಿ ಹುಂಡಿ ಎಣಿಕೆಯ ಕೇಂದ್ರದ ಕೀ ಇತ್ತು. ಹಣ ಕಳ್ಳತನಕ್ಕೆ ಮೇಲ್ವಿಚಾರಣೆಯಲ್ಲಿದ್ದ ಸುಭಾಷ್ ಸಹಕರಿಸ್ತಾ ಇದ್ರು. ನಾವು ಕದ್ದಂತಹ ಹುಂಡಿ ಹಣವನ್ನ ಸಂಬಂಧಿಕರಿಗೆ ಕೊಡ್ತಾ ಇದ್ವಿ. ಬಳಿಕ ಇತರರ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಲಾಗ್ತಿತ್ತು. ಹಣದ ಮೂಲವನ್ನ ಬದಲಿಸಲು ವ್ಯವಸ್ಥಿತವಾಗಿ ಈ ಪ್ಲಾನ್ ಮಾಡಲಾಗಿತ್ತು ಅಂಥೇಳಿ ಆರೋಪಿಗಳು ಪೊಲೀಸರ ಎದುರು ಸತ್ಯವನ್ನ ಕಕ್ಕಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ದೇಣಿಗೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇರುವಂತಹ ತನಿಖಾಧಿಕಾರಿಗಳಿಗೆ ಮತ್ತಷ್ಟು ಮಹತ್ವದ ಸಂಗತಿಗಳು ಗೊತ್ತಾಗಿದ್ದಾವೆ. ಈಗ ಸದ್ಯಕ್ಕೆ ಕಸ್ಟಡಿಯಲ್ಲಿರುವಂತಹ ಆರೋಪಿಗಳ ಪೈಕಿ 3ರನ್ನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಹಣ ಕಳ್ಳತನ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪೊಪ್ಪಿಗೆಯ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು, ಮತ್ತೆ ಹಣವನ್ನು ಹೇಗೆ ಕಳ್ಳತನ ಮಾಡಿದೆ ಅನ್ನುವಂಥದ್ದನ್ನು ಕೂಡ ವಿವರಿಸಿದ್ದಾರೆ. ಪ್ರತಿನಿತ್ಯವೂ ಕೂಡ ಈ ಹಣ ಎಣಿಕೆ ಕೇಂದ್ರದಿಂದ ಲೂಟಿ ಮಾಡ್ತಾ ಇದ್ದಂಥ ಹಣವನ್ನು ಸ್ನೇಹಿತರು ಮತ್ತು ಕುಟುಂಬಸ್ಥರಿಗೆ ನೀಡಿ ಅವರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಹಾಕಿ ಅಲ್ಲಿಂದ ಬೇರೆ ಬೇರೆ ಮೂಲಗಳಿಗೆ ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಆ ಹಣವನ್ನು ಬಳಕೆ ಮಾಡ್ಕೊಳ್ಳಲಾಗ್ತಾ ಇತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಪೊಲೀಸರು ಈ ಎಲ್ಲ ಖಾತೆಗಳನ್ನು ಕೂಡ ಫ್ರೀಜ್ ಮಾಡಿದ್ದಾರೆ. ನಕಲಿ ರಸೀದಿಯನ್ನ ಮುದ್ರಿಸಿ ಅಲ್ಲಿಂದಲೂ ಹಣ ಲೂಟಿ. ಆರೋಪಿಗಳ ಸಂಬಂಧಿಕರ 30 ಬ್ಯಾಂಕ್ ಖಾತೆ ಫ್ರೀಸ್. ಬಗೆದಷ್ಟು ಹುಂಡಿ ಕಳ್ಳರ ಕಳ್ಳಾಟ ಬಯಲಾಗ್ತಾ ಇದೆ. ತನಿಖೆಯ ಸಮಯದಲ್ಲಿ ಆರೋಪಿಗಳಿಂದ ನಕಲಿ ರಸೀದಿಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ನಲ್ಲಿ ನಕಲಿ ರಸೀದಿ ಮುದ್ರಿಸಿದ್ದನ್ನ ಒಪ್ಪಿಕೊಂಡಿದ್ದು, ದೇಣಿಗೆ ಕೊಡುವ ಭಕ್ತರಿಗೆ ನಕಲಿ ರಸೀದಿಯನ್ನ ಕೊಟ್ಟು ಹಣವನ್ನ ಜೇಬಿಗಿಳಿಸಿಕೊಳ್ತಿದ್ರು ಅಂತ ಒಪ್ಪಿಕೊಂಡಿದ್ದಾರೆ. ಆರೋಪಿಗಳಿಂದ ಮಾಹಿತಿ ಪಡೆದಿರುವ ಪೊಲೀಸರು ಈಗ ಆರೋಪಿಗಳ ಕುಟುಂಬಸ್ಥರು ಹಾಗೂ ಸ್ನೇಹಿತರ ಖಾತೆಗಳನ್ನ ಫ್ರೀಸ್ ಮಾಡಿದ್ದಾರೆ. ಈ ಖಾತೆಗಳ ಹಣ ವರ್ಗಾವಣೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ್ದು, ಇದರಲ್ಲಿ ಆದಾಯಕ್ಕೂ ಮೀರಿದ ವಹಿವಾಟು ನಡೆದಿರುವುದು ಪತ್ತೆಯಾಗಿದೆ. ಹೀಗಾಗಿ ಈ ಖಾತೆಗಳನ್ನ ಪೊಲೀಸರು ಸಾಕ್ಷ್ಯವನ್ನಾಗಿ ಬಳಸಿಕೊಳ್ಳುವುದಕ್ಕೆ ನಿರ್ಧರಿಸಿದ್ದಾರೆ. ಈ ಇಡೀ ಪ್ರಕರಣದಲ್ಲಿ ಬಂಧಿತರಾಗಿರುವಂಥ 8 ಜನ ಆರೋಪಿಗಳು ಕೇವಲ ದೇಣಿಗೆ ಹಣವನ್ನು ಮಾತ್ರ ಕದೀತಾ ಇರಲಿಲ್ಲ, ನಕಲಿ ರಸೀದಿಯನ್ನು ಪ್ರಿಂಟ್ ಮಾಡಿ ಹೊಸದಾಗಿ ಬರುವಂಥ ಹಣವನ್ನು ಕೂಡ ಲಪಟಾಯಿಸ್ತಿದ್ರು ಅನ್ನುವಂತಹ ಸಂಗತಿ ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಈ ತನಿಖೆಯ ಸಂದರ್ಭದಲ್ಲಿ ನಕಲಿ ದೇಣಿಗೆಯ ರಸೀದಿಗಳು ಕೂಡ ಲಭ್ಯ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಅಧಿಕಾರಿಗಳು ಕೇಳಿದಂಥ ಸಂದರ್ಭದಲ್ಲಿ ನಕಲಿ ರೆಸಿಪ್ಟ್ಗಳನ್ನು ಪ್ರಿಂಟ್ ಮಾಡಿ ಅದನ್ನು ದೇಣಿಗೆ ಕೊಡಲಿಕ್ಕೆ ಬರ್ತಾ ಇದ್ದಂತಹ ಭಕ್ತಾದಿಗಳಿಗೆ ಕೊಟ್ಟು ಆ ಹಣವನ್ನು ಟ್ರಸ್ಟ್ಗೆ ನೀಡದೆ ತಮ್ಮ ಖಾತೆಗಳಿಗೆ ಹಾಕಿಕೊಳ್ತಾ ಇದ್ರು ಅಥವಾ ವೈಯಕ್ತಿಕ ಖರ್ಚುಗಳಿಗೆ ಬಳಕೆಯನ್ನು ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಸೊ ಈ ರಸೀದಿಗಳನ್ನು ಕೂಡ ಈಗ ಸೀಸ್ ಮಾಡಿ ತನಿಖೆಗೆ ಒಳಪಡಿಸುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮುರಿದು ಬಿದ್ದ ಅವಿನಾಶ್ ಮಿಶ್ರಾ ಮದುವೆ. ಕದ್ದ ಹಣದಲ್ಲಿ ಗೆಳತಿಗೆ ಐಫೋನ್ ಗಿಫ್ಟ್. ಹಣ ಕಳ್ಳತನದ ಆರೋಪದಲ್ಲಿ ಜೈಲಿಗೆ ಸೇರಿರುವ ಆರೋಪಿ ಅವಿನಾಶ್ ಮಿಶ್ರಾ ಮದುವೆ ಮುರಿದು ಬಿದ್ದಿದೆ. ಈ ಹಿಂದೆ ಆತನ ಮದುವೆ ನಿಶ್ಚಯವಾಗಿತ್ತು. ಇವತ್ತಿಗೆ ಕದ್ದ ಹಣದಲ್ಲಿ ಐಫೋನ್ ಗಿಫ್ಟ್ ಮಾಡಿದ್ದ ಹಾಗೂ 2 ಲಕ್ಷಕ್ಕೂ ಅಧಿಕ ಹಣ ಆಕೆಯ ಖಾತೆಗೆ ವರ್ಗಾವಣೆ ಮಾಡಿದ್ದ. ಈ ಹಿನ್ನೆಲೆಯಲ್ಲಿ ಯುವತಿಯನ್ನ ವಿಚಾರಣೆಗೊಳಪಡಿಸಲಾಗಿತ್ತು. ಈ ಬೆಳವಣಿಗೆಯ ಬೆನ್ನಲ್ಲೇ ಯುವತಿಯ ಕುಟುಂಬಸ್ಥರು ಮದುವೆ ಮಾಡದಿರುವುದಕ್ಕೆ ನಿರ್ಧರಿಸಿದ್ದಾರೆ ಅಂತ ಮೂಲಗಳು ಹೇಳಿವೆ. ಒಟ್ನಲ್ಲಿ ದಿನ ಕಳೆದಂತೆ ಕೋಟಿ ಹಣ ಲೂಟಿ ಹೊಡೆದಿರುವುದಕ್ಕೆ ಪ್ರಬಲ ಸಾಕ್ಷಿಗಳು ಸಿಗ್ತಾ ಇದೆ. ಈ ನಡುವೆ ಆರೋಪಿಗಳು ತಪ್ಪೊಪ್ಪಿಕೊಂಡಿರೋದ್ರ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.